2019ರಲ್ಲಿ ಬಿಜೆಪಿ ಗೆಲ್ಲುವಂತ ಯಾವ ವಾತಾವರಣ ಇರಲಿಲ್ಲ. ಅವತ್ತು ಪುಲ್ವಾಮಾ ದಾಳಿಯಾದ ಕಾರಣ ಬಿಜೆಪಿ ಗೆದ್ದಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಅವತ್ತು ಸರ್ಜಿಕಲ್ ಸ್ಟ್ರೈಕ್ ಅಂತ ನಾಟಕ ಮಾಡಿದ್ರು. ಬಿಜೆಪಿಯವರೇ ಆಗಿದ್ದ ರಾಜ್ಯಪಾಲರು ಇದರ ಬಗ್ಗೆ ಮಾತನಾಡಿದ್ದಾರೆ. ಈ ಬಾರಿ ಕೆಲ ಘಟನೆಗಳಿಗೆ ರಾಜಕೀಯ ಬಣ್ಣ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಮಾರಬೇಡಿ, ಬಿಜೆಪಿಯವರ ಮಾತನ್ನು ಕೇಳಬೇಡಿ, ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಹೇಳಿ ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಇವತ್ತು ವೀರಪ್ಪ ಮೊಯ್ಲಿ ಮತಯಾಚನೆ ಮಾಡಿದ್ದಾರೆ. ಹತ್ತೊಂಬತ್ತರಲ್ಲಿ ಅವರು ಮೋದಿ ಮತ್ತು ಬಿಜೆಪಿ ಸೋಲುವ ಹಂತದಲ್ಲಿತ್ತು. ಕೊನೆಗೆ ಸರ್ಜಿಕಲ್ ಸ್ಟ್ರೈಕ್, ಪುಲ್ವಾಮಾ ಅಟ್ಯಾಕ್ ಅಂತೇಳಿ ಒಂದು ನಾಟಕ ಮಾಡಿ ಅವರು ಗೆದ್ದರು. ಈ ಬಾರಿ ಅದು ಸಾಧ್ಯ ಆಗೋದಿಲ್ಲ. ಆಗ ಆ ಘಟನೆಯ ಬಗ್ಗೆ ಅಂದಿನ ಬಿ ಜೆ ಪಿಯ ಪಕ್ಷದ ಒಬ್ಬ ವ್ಯಕ್ತಿ, ಮುಖಂಡ ಸತ್ಪಾಲ್ ಮಲ್ಲಿಕ್ ಅಂತ ಹೇಳೋರು, ಅವರು ಗವರ್ನರ್ ಆಗಿದ್ದರು ಜಮ್ಮು ಕಾಶ್ಮೀರದಲ್ಲಿ. ಅವರು ಹೇಳೋದಂದರೆ ಅವರಿಗೆ ಗೊತ್ತಿತ್ತು ಏನು ನಿಜವಾದಂಥ ಸತ್ಯ. ಅವರು ಹೇಳಿದರು ಅದೊಂದು ಬರೀ ಸ್ಟಂಟ್ ಮಾಡಿ ಜನಗಳನ್ನು ಕೊಂದರು ಇವರು ಮೋದಿಯವರು. ನಿಜವಾದಂಥ ಒಂದು ಸರ್ಜಿಕಲ್ ಸ್ಟ್ರೈಕು ಆಗಲಿಲ್ಲ, ದೇಶದ ಹಿತದೃಷ್ಟಿಯಿಂದ ಮಾಡಿದ್ದು ಅಲ್ಲ ಅಂತೇಳಿ ಸ್ಪಷ್ಟವಾಗಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆದ್ದರಿಂದ ಈ ಬಾರಿ ಅಂಥ ಘಟನೆ ಆಗೋದಿಲ್ಲ. ಈಗ ಏನು ಮಾಡ್ತಾರೆ, ಕೆಲವು ದೇಶದಲ್ಲಿ ನಡೆದಂಥ ಘಟನೆಗಳನ್ನು ತನ್ನ ಒಂದು ಲಾಭಕ್ಕೆ ಉಪಯೋಗ ಮಾಡಲಿಕ್ಕೆ, ಒಂದು ಪ್ರಧಾನಿಯಾದವ ಒಂದು ಮರ್ಡರ್ ಕೇಸನ್ನು ರಾಜಕೀಯಕ್ಕೆ ಉಪಯೋಗ ಮಾಡಿಕೊಳ್ಳತಕ್ಕಂಥ ಒಂದು ಯಾವ ಒಂದು ದುಷ್ಟತನ ಇದೆ, ಅದನ್ನು ಯಾರು ಜನ ಅಪ್ರಿಷಿಯೇಟ್ ಮಾಡೋದಿಲ್ಲ. 2019ರಲ್ಲಿ ಅವರು ಮೋದಿ ಮತ್ತು ಬಿ ಜೆ ಪಿ ಸೋಲುವ ಹಂತದಲ್ಲಿತ್ತು. ಕೊನೆಗೆ ಸರ್ಜಿಕಲ್ ಸ್ಟ್ರೈಕ್, ಪುಲ್ವಾಮಾ ಅಟ್ಯಾಕ್ ಅಂತೇಳಿ ಒಂದು ನಾಟಕ ಮಾಡಿ ಅವರು ಗೆದ್ದರು. ಈ ಬಾರಿ ಅದು ಸಾಧ್ಯ ಆಗೋದಿಲ್ಲ. ಆಗ ಆ ಘಟನೆ